ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿನ 13-18 ನಡೆದಂಥ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾರ ಮುಖ ಆಯ್ತು ಹೆಂಗಾಯ್ತು ಸವಿಸ್ತಾರವಾಗಿ ಹೇಳಿದ್ರತೆ. ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿದ್ದರು. ಅವರು ಒಂದು ನೈತಿಕ ಒಂದು ಅಧ್ಯಕ್ಷರಿದ್ದರು ಅಷ್ಟೇ. ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು, ಮುಖ್ಯಮಂತ್ರಿಯವರು, ಸಿದ್ದರಾಮಯ್ಯ ಅವರು, ಆವಾಗಿನ ಲೋಕೋಪಯೋಗಿ ಸಚಿವರಾದ ಮಹದೇವಪ್ಪ, ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿದ್ರು ಅವರು. ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಸಿ ಮಹದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣ ಕ್ರೋಢೀಕರಣ ಮತ್ತು ಇನ್ನು ಅನೇಕ ಎಲ್ಲ ವಿಚಾರಗೋಸ್ಕರ ಸಿ ಮಹದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು. ಆವಾಗ ನಾನು MLA ಇದ್ದೆ. ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಟೀಮ್ ಆಗಿಕೊಂಡು ಕೆಲಸ ಮಾಡ್ತಿದ್ದೆ ಪಕ್ಷದ. ನಾನು ಮಂತ್ರಿ ಇರಲಿಲ್ಲ, ಸತೀಶ್ ಜಾರಕಿಹೊಳಿ ಮಂತ್ರಿ ಇದ್ರು ಅವರು. ಆವಾಗ ನಾವು ಬಹುಸಂದ ನಾನು ಚಿಕ್ಕವನದು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ 4ನೇ ಬಾರಿ ಶಾಸಕ, 5ನೇ ಬಾರಿ ಶಾಸಕ ಇದ್ದೆ. ಬಹುಶಃ 5ನೇ ಬಾರಿ ಶಾಸಕ ಇದ್ದೆ, ಇಲ್ಲ 4ನೇ ಬಾರಿ ಶಾಸಕ ಇದ್ದೆ. ನಾನು ಒಂದು ಸ್ಪಿರಿಟ್ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅಲ್ಲಿ ಈ ಜಾಗ ಬೆಳಗಾವದಲ್ಲಿ RTO ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇರ್ತದೆ. ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಆ ಜಾಗ ಇತ್ತು. ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾನು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ, ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬರು ಅವ್ರು ತಿಳ್ಕೊಂಡಿದ್ರು. ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳ ದೊಡ್ಡ ಲೀಡರಾಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ. ನಾನು ಶಾಸಕ, ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡ ಆಗಿ ದಯವಿಟ್ಟು ಇದರಲ್ಲಿ ಕೋರ್ಟ್ ಗೀಟ್ ಹೋಗಬೇಡ್ರಿ, ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದವರು ಓಂ ಪ್ರಕಾಶ್ ಇದ್ರವಾಗ ಅವ್ರಿಗೆ ಓಂ ಪ್ರಕಾಶ್ ಮತ್ತು ಇನ್ನು ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ RTO ಸರ್ಕಲ್ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಭವ್ಯವಾದ ಆಫೀಸ್ ಇದ್ದ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು. ಆದರೆ ಆ್ಯಕ್ಚುಲಿ ಫ್ರೀಯಾಗಿ ಕೊಡ್ಬೋದಿತ್ತು. ಆದರೆ 52 ಲಕ್ಷ 54 ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಆವಾಗ ಅಂದ್ರೆ ಈಗ ಆಗಿಬಿಟ್ಟದೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರಿ ಹೋಗೋದಿಲ್ಲ, ಹಾಗೆ ತುಂಬಿಡುವ ಮೆಷ ಅಂತಂತ ಪರಮೇಶ್ವರರು ಮತ್ತು ಇನ್ನು ಕನ್ವಿನ್ಸ್ ಮಾಡಿದಾಗ ನಾವು ಒಂದೇ ಹಂತದಲ್ಲಿ 54 ಲಕ್ಷ ಭಾಳ ಆಕತಿ. ಅದನ್ನು 2 ಪಾರ್ಟ್ ಮಾಡಿಕೊಟ್ರು, 27 ಲಕ್ಷ 2 ಪಾರ್ಟ್ ಮುಖಾಂತರ ಮತ್ತು ಆದೇಶ ಮಾಡಿ 2 ಸಾವಿರ ತುಂಬಿ ನೀವು ಒಂದು ಫಸ್ಟ್ ಕಂತು ತುಂಬಿ 27 ಲಕ್ಷ ತುಂಬಿದ ತಕ್ಷಣ ಬೆಳಗಾವಿ ಕಾರ್ಪೊರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ರು. ನಾನೇ ಸ್ವತಃ ತಿರುಗಾಡಿ ಎಲ್ಲ ಆಫೀಸ್ ಮಾಡಿದೆ. 27 ಲಕ್ಷ ರೂಪಾಯಿ ನಾನು ತುಂಬಿದೆ, ಖರೀದಿ ಮಾಡಿಸಿದೆ ಸ್ವಂತ 27 ಲಕ್ಷ. ನಾನು ದಿಲ್ಲಿಯಲ್ಲಿದ್ದೆ, ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರು ನನಗೆ ಕೊಟ್ಟೆ. ಅದನ್ನು ಕೆಲವು ಒಬ್ಬರು ಹೆಸರು ಹಾಕಿ ಬರೋದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭ ಖರೀದಾದ ನಂತರ ಭಾಳಷ್ಟು ನೆಣಗುಂಬಿತ್ತು, ಅದು ಬಿಲ್ಡಿಂಗ್ ಆಗಲಿಲ್ಲ. ಆಮೇಲೆ ಮುಂದಿನ ಹಂತದಲ್ಲಿ ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದ ನಂತರ ಮೊದಲು 1 ಕೋಟಿ ರೂಪಾಯಿ ಕೊಟ್ಟೆ ನಾನು. ಅಷ್ಟೇ 1,20,00,000 ರೂಪಾಯಿ ಕೊಟ್ಟೆ ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ. ಆಮೇಲೆ ಭಾಳಷ್ಟು ಗೋಲ್ಮಾಲ್ ಆಗಿದೆ ಅದರಲ್ಲಿ. ಅದು ಯಾರು ಮಾಡಿದ ನಾನು ಆಫ್ರಿಕಾ ಬಗ್ಗೆ ಹೇಳ್ತೀನಿ. ನಾನು ಅದರಲ್ಲಿ ತೊಗೊಂಡು ಈಗಿನ 4 ಕಟ್ಟದ ಇದು ತಟ್ಕೊಳ್ಳುವಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ ಭಾಳಷ್ಟು. ಅದ್ರ ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರು ಹೇಳೋದು. ಅದು ಒಂದು ಕಾಂಗ್ರೆಸ್ ಪಕ್ಷದ ಆಯಿತು, ಅದನ್ನು ಮಾಡಿದಂತೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರೆ, ತಪ್ಪು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾನು ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕರು ಎಲ್ಲ ಶಾಸಕರು 20-25 ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಕೊಟ್ಟರೆ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಅದನ್ನು ಇವತ್ತು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ DK ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹೇಳ್ತಾರೆ. ಅದನ್ನು ನಾವು ಇವತ್ತು ಖಂಡನೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.